ಆತ್ಮೀಯ ವೀಕ್ಷಕರೇ, ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಟಿಮಲಿಗೆರೆ ಎಂಬ ಲೋಕೇಶ್ ಮಾತಾಡ್ತಿದ್ದೇನೆ. ಏಪ್ರಿಲ್ 23ನೇ ತಾರೀಕು 2025ರಲ್ಲಿ ಬುಧವಾರದ ದಿನ ಉರುಮಾರಮ್ಮ ಹಾಗೂ ಮಹಾದೇವಮ್ಮರವರ ಹಬ್ಬದ ಒಂದು ಕೊಂಡೋತ್ಸವ ಅದ್ದೂರಿಯ ನಡೆಯಿತು. ಮಂಗಳವಾರ ಅಂದರೆ 22ನೇ ತಾರೀಕು ಬಂಡಿ ಉತ್ಸವ, 23 ಕೊಂಡೋತ್ಸವ. ಹಲವು ವಿಸ್ಮಯ ಘಟನೆಗಳಿಗೆ ಸಾಕ್ಷಿಯಾಯಿತು. ಅದರಲ್ಲೂ ಸಹ ನಮ್ಮ ಈ ಒಂದು ಕೊಂಡೋತ್ಸವದ ಉಸ್ತುವಾರಿಯನ್ನು, ಒಂದು ಜವಾಬ್ದಾರಿಯನ್ನು ನಮ್ಮ ಸೂನುಗನಹಳ್ಳಿಯ ವರದರಾಜ ಸ್ವಾಮಿ ಬಸಪ್ಪ ಇದರ ಒಂದು ನೇತೃತ್ವವನ್ನು ವಹಿಸಿದರು. ಈ ಕೊಂಡೋತ್ಸವ ಎಲ್ಲ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಂಥ ಬಸಪ್ಪ ಒಂದು ಘಟನೆ ಏನಪ್ಪ ಅಂತಂದರೆ, ನಾವು ಈ ಹಬ್ಬದ ಒಂದು ವಿಶೇಷವಾಗಿ ಈ ಹಬ್ಬಕ್ಕೋಸ್ಕರ ಜಾನಪದ ಹಾಡುಗಳನ್ನು ಆಡ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಿಗೆ ಹೇಳಿದ್ದು ನಾವು ಆ ಕಾರ್ಯಕ್ರಮ ಏರ್ಪಡಿಸ್ಬೇಕು ಅಂತ. ಮಾರಿಗುಡಿ ಆವರಣದಲ್ಲಿ ಈ ಕಾರ್ಯಕ್ರಮ, ಮುಂದೆ ಎದುರುಗಡೆ ಅನ್ನಸಂತರ್ಪಣೆ ಕಾರ್ಯಕ್ರಮ, ಎಲ್ಲ ಕೊಂಡೋತ್ಸವ ನಡೆಯಿತು. ಕೊಂಡೋತ್ಸವ ನಡೆದ ತಕ್ಷಣ ಇಲ್ಲಿ ನಮ್ಮ ಸ್ನೇಹಿತರು ಒಳ್ಳೊಳ್ಳೆ ಹಾಡುಗಳನ್ನ ಆಡ್ತಾಯಿದ್ರು. ಬಸಪ್ಪನ ಆಗಮನ ಆಯಿತು. ಸೂನುಗನಹಳ್ಳಿಯ ವರದರಾಜ ಸ್ವಾಮಿ ಬಸಪ್ಪನ ಆಗಮನ, ಕೊಂಡೋತ್ಸವ ಮುಗಿಸಿ ಅಲ್ಲಿ ಅದು ಹಂಚಿದೇವ ದೇವಾಲಯದ ಹತ್ರ ಹೋಗುತ್ತೆ ಅಂತ ಅಂದ್ಕೊಂಡಿದ್ದು. ನಾವು ಏನು ಕಾರ್ಯಕ್ರಮ ಮಾಡ್ತಾಯಿದ್ದೋ ಅಲ್ಲಿಗೆ ಬಸಪ್ಪನ ಆಗಮನ ಆಯಿತು. ಆದ ತಕ್ಷಣ ಈ ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ಟಿಮಲಿಗೆರೆ ಗ್ರಾಮದ ಉರುಮಾರಮ್ಮ ಅಂದರೆ ಒಂದು ಶಕ್ತಿ ದೇವತೆ. ಈ ಶಕ್ತಿ ದೇವತೆಯ ಬಗ್ಗೆ ಹಲವಾರು ಕಥೆಗಳು, ಹಲವಾರು ಘಟನೆಗಳು, ವಿಸ್ಮಯಗಳು ನಡೆದಿದೆ ಅಂತ ಜನಕ್ಕೆ ಇದ್ರ ಒಂದು ಗೊತ್ತಾಗಿದೆ. ಈ ಶಕ್ತಿ ದೇವತೆ ಹಬ್ಬಕ್ಕೆ ಈ ಬಸಪ್ಪನ ನಾವು ಕರೆಸಿದ್ದು ಅಂದರೆ ಟಿಮಲಿಗೆರೆ ಗ್ರಾಮಸ್ಥರು, ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ಟಿಮಲಿಗೆರೆ ಗ್ರಾಮಸ್ಥರು. ಇಲ್ಲಿ ಹಾಡುಗಳನ್ನ ಆಡ್ತಾ ಇರಲ್ಲ, ಜಾನಪದ ಹಾಡುಗಳನ್ನ. ಎಂಥ ವಿಸ್ಮಯ ಒಂದು ಘಟನೆ ಗೊತ್ತಾ. ಅಲ್ಲಿ ಸಾವಧಾನವಾಗಿ ಸುಮಾರು 2:30 ಗಂಟೆ ಇತ್ತು. 11 ಗಂಟೆಯಿಂದ 2:30 ಗಂಟೆ ಮಾರಿಗುಡಿ ಎದುರು ನಾವು ಕಾರ್ಯಕ್ರಮ ಮಾಡೋ ಸ್ಥಳದಲ್ಲಿ. ಅಲ್ಲಿ ನಮ್ಮ ಕಲಾವಿದರು ಉನ್ನತ ಅತ್ಯುತ್ತಮ ಕಲಾವಿದರು ಅವರು ಎಲ್ಲ ಅಲ್ಲಿದ್ದವರೆಲ್ಲ ಸೂನಳ್ಳಿ ಬಸಪ್ಪನ ಮೇಲೆ ಒಂದು ಹಾಡಾಡಿ ಸ್ವಾಮಿ ಅಂತ ಇದ್ರು. ಅವ್ರನ್ನ ಯಜಮಾನರು, ನಡೀರಪ್ಪ ಇನ್ನೂ ಲೇಟ್ ಆಯ್ತಲ್ಲ, ಹೋಗುವ ಗ್ರಾಮಕ್ಕೆ ಅಂತಂದರು. ಇದು ಮನುಷ್ಯರೇ ಮಾತಾಡ್ತಾ ಇದ್ದಾರೋ ಅಥವಾ ಇದೇನು, ಇದು ಹಿಂಗೆ ಗೊತ್ತೇ ಆಗೋಯ್ತಾ? ನಿಜವಾಗ್ಲೂ ಅದ್ಭುತ ಘಟನೆಗಳು, ವಿಸ್ಮಯ. ಇದೇನು ಅಂತಲೇ ಹೇಳೋಕ್ಕಾಗ್ತಾ ಇಲ್ಲ. ಅವಾಗ ನಮ್ಮ ಕಲಾವಿದರು ಏ ಬಸವ ಅಂತ ಒಂದು ಹಾಡುಗಳನ್ನ ಹಾಡ್ತಾಯಿದ್ರು. ಅವಾಗ ಏನು ಮಾಡಿದ್ರು, ಬಾ ಬಸವ, ಬಾರಯ್ಯ ಬಸವ, ಏಳಯ್ಯ ನೀ ಸೂವಿನಳ್ಳಿ ಬಸವ ಅಂತ ಒಂದು ಹಾಡನ್ನು ಅದ್ಭುತವಾಗಿ ಆಡಿದ್ರು. ಆ ಹಾಡನ್ನು ಆಡಿದ ತಕ್ಷಣ ಒಂದು ರೀತಿ ಒಂಥರ ತಲೆದೂಗು ರೀತಿ ಎದ್ದು ನಿಂತ್ಕೊಳ್ತು. ಅಲ್ಲಿಂದ ಕಾರ್ಯಕ್ರಮದಿಂದ ಇಲ್ಲಿವರೆಗೆ ಇತ್ತಲ್ಲ ಓಡಿದ್ರು. ಎಷ್ಟೋ ಜನ ಅದನ್ನು ನೋಡಿದ್ದಾರೆ. ಅವ್ರು ತುಂಬ ವಿಸ್ಮಯ. ಅವರಂದರು, ನೀವು ಹಾಡನ್ನು ಬಾ ಬಸವ ಬಾರಯ್ಯ ಬಸವ ಅಂದ ತಕ್ಷಣವೇ ಎದ್ದು ನಿಂತು ಅದನ್ನು ಅವರು ಒಂದು ರೀತಿ ಆಶೀರ್ವಾದ ಮಾಡೋ ರೀತಿ ಕೊಂಬನ್ನು ಅಳ್ಳಾಡಿಸಿ ಹೊಡ್ತಲ್ಲ, ಅತ್ಯಂತ ವಿಸ್ಮಯ. ಆ ವಿಡಿಯೋನ ಹಾಕಿ, ಹಾಡು ಯಾವುದದು ನಿಮ್ಮ ಸ್ನೇಹಿತರು ಆಡ್ತಿದ್ದು, ಇದು ಹಬ್ಬೋಗಿದೆ ಇದು. ನಂತರ ಅದು ಗ್ರಾಮದೊಳಗಡೆ ಹೋಗಿ ಗ್ರಾಮದ ಯಾರ್ಯಾರ ಮನೆ ಭೇಟಿ ಕೊಡಬೇಕು ಭೇಟಿ ಕೊಡ್ತಾಯಿತ್ತು. ನಾಡಗೌಡ್ರ ಮನೆಗೆ ಹೋಯಿತು. ನಂತರ 5 ಕಾಲಿಗೆ ಇಲ್ಲಿಂದ ಹೊಡ್ತು. ಇಂಥ ಹಲವು ವಿಸ್ಮಯ ಘಟನೆಗಳನ್ನ ಪ್ರಕೃತಿಗೆ ನಾವು ಏನೆಲ್ಲ ವಿಸ್ಮಯ ಹೇಳಬೇಕು ನಮ್ಗೆ ಗೊತ್ತಿಲ್ಲ. ನಾವೆಲ್ಲದಕ್ಕಿಂತ ದೈವಶಕ್ತಿ ನಂಬ್ತೀವಿ. ನಮ್ಮ ಸೂನಳ್ಳಿ ವರದರಾಜ ಸ್ವಾಮಿಯ ಬಸಪ್ಪನ ಮೇಲೆ ಹಾಡಾಡೋದಂತಲ್ಲ, ಅದನ್ನ ನಿಮ್ಮ ಒಂದು ಯೂಟ್ಯೂಬ್ ಚಾನಲು, ಫೇಸ್ಬುಕ್ಕಲ್ಲೋ ಬಿಡಿ, ನಾವು ನೋಡ್ತೀವಿ ದೂರದಿಂದ ಅಂತ ಹಲವು ಸ್ನೇಹಿತರು, ಹಿತೈಷಿಗಳು ಎಲ್ಲ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಅವ್ರು ಆಡಿದಂಥ ಒಂದು ಹಾಡನ್ನು ಒಂದು ಚುಟುಕಾಗಿ ನಾನು ವೀಡಿಯೋ ಮಾಡಿದ್ದೀನಿ. ಅದನ್ನು ಜನತಾ ಪರಿವಾರ gmail.com ನಿಮ್ಮ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ರೆ ಅದೆಲ್ಲ ಹಾಕಿರ್ತೀನಿ, ನೀವು ನೋಡ್ಬೋದು. ಫೇಸ್ಬುಕ್ಕಲ್ಲಿ ಎಂ ಬಿ ಲೋಕೇಶ್ ಅಂತ ಇರ್ತದೆ, ಅದರಲ್ಲಿ ನೀವು ನೋಡ್ಬೋದು. ನನ್ನ ಫೇಸ್ಬುಕ್ಕಲ್ಲಿ ಯಾರು ಫ್ರೆಂಡ್ ಆಗಿದ್ದೀರಿ ಪಬ್ಲಿಕ್ ಹಾಕಿರ್ತೀನಿ, ನೋಡ್ಬೋದು. ಈ ಹಾಡನ್ನು ನಿಮಗೋಸ್ಕರ ಇದನ್ನು ಘಟನೆಗಳನ್ನ ನಾನು ವೀಡಿಯೋ ಮಾಡಿದ್ದೀನಿ. ಆದರೆ ಫಸ್ಟಿಂದ ವೀಡಿಯೋ ಮಾಡಿಲ್ಲ, ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ನಮ್ಮ ಏನು ಫೋನ್ ಮಾಡಿ ಅಥವಾ ಕೇಳ್ತಿದ್ರಿ ನೀವು, ನಾನು ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿರ್ತೀನಿ, ಲಿಂಕಲ್ಲಿ ನೀವು ನೋಡ್ಬೋದು. ನೋಡಿ ಈ ಹಾಡನ್ನು. ಬಾ ಬಸವ ಬಾರಯ್ಯ ಬಸವ ಅಂದ ತಕ್ಷಣ ಬಸಪ್ಪ ಹೋಗುವಂಥ ದೃಶ್ಯ ನಿಜವಾಗ್ಲೂ ಅತ್ಯದ್ಭುತ. ಇಂಥ ಹಲವು ವಿಸ್ಮಯಗಳು, ಒಂದು ಚುಟುಕು ವೀಡಿಯೋಗಳನ್ನ ಅಲ್ಲಿ ಕೆಲವು ಘಟನೆಗಳು
ಘಟನೆಗಳ ವೀಡಿಯೋಗಳನ್ನೇ ಆಗಲಿ ನಾನು ನಿಮ್ಮ ಮುಂದೆ ತರ್ತೀನಿ. @ಜನತಾಪರಿವಾರ@gmail.com ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವಿಚಾರವಾಗಿ ನಿಮ್ಮ ಮುಂದೆ ಬರ್ತೀವಿ. ಹಲವು ವಿಸ್ಮಯ ಘಟನೆಗಳನ್ನ ನಿಮ್ಮ ಮುಂದೆ ತರೋಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತೀವಿ. ನೀವು ಇಲ್ಲಿವರೆಗೂ ಸಹಕಾರ ಕೊಟ್ಟಿದ್ದೀರಿ. ಇದಕ್ಕೆ ನಾನು ಟಿ ಮಲ್ಲಿಗೆರೆ ಎಂಬಿ ಲೋಕೇಶ್ ನಾನು ತುಂಬ ಆಭಾರಿಯಾಗಿದ್ದೇನೆ. ಇನ್ನೂ ಹೆಚ್ಚಿನ ಒಂದು ಶಕ್ತಿ ನೀಡೋದ್ರ ಮುಖಾಂತರ ನೀವು ಶೇರ್ ಹಾಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಇನ್ನೂ ಒಂದು ಹೊಸ ಪ್ರಯತ್ನಕ್ಕೆ ಇನ್ನೂ ಹಲವು ಘಟನೆಗಳಿಗೆ ನಾವು ಸಾಕ್ಷಿ ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ದೀವಿ. ನೋಡುವ, ಅದನ್ನ ಕಾಲವೇ ನಿರ್ಧಾರ ಮಾಡುತ್ತೆ. ನೀವು ಇಲ್ಲಿವರೆಗೂ ಹಲವು ಬಾರಿ ಬೆಂಬಲವನ್ನು ಕೊಟ್ಟಿದ್ದೀರಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಈಗ ಬೀಜ ಹಾಕಿದ್ದೀರಿ. ಅದು ಬೇಕು ಕಾಲಾವಕಾಶ. ಆದರೆ ನಿಮ್ಮ ಒಂದು ಪ್ರೀತಿ ವಿಶ್ವಾಸವನ್ನು ನಾನು ಎಂದಿಗೂ ಮರೆತಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.